सदानंद प्रभु की जय। राजाधिराज सद्गुरुनाथ गुरुपुत्रेश्वर महाराज की राजाधिराज सद्गुरुनाथ जगन्नाथ महाराज की जय। ಪ್ರತಿ ವರ್ಷದಂತೆ ಬಸವಟಪ್ಪ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮ ನಿನ್ನೆ ಸಪ್ತಾಹ ಪ್ರಾರಂಭ ಆಗೈತಿ. ಇವತ್ತು ಪುಷ್ಪವೃಷ್ಟಿ ಮಂಗಳಮಯ ಸಮಯನೂ ಮುಂದುವರಿ ಆಗೈತಿ. ಈ ಒಂದು ಸಂಪ್ರದಾಯ ಗುರು ಪರಂಪರೆ ಅದರ ವಿಶೇಷತೆ ಯಾವ ರೀತಿ ಭಕ್ತಿ ಮಾಡಬೇಕು, ಮಾನವ ಜನ್ಮದ ಶ್ರೇಷ್ಠತೆ ಎಲ್ಲ ಥರದ ಅನುಭವದ ಮಾತುಗಳನ್ನೆಲ್ಲ ಇಲ್ಲಿ ಗೂಡಿದಂಥ ಗುರುಬಂಧುಗಳು ಸಾಕಷ್ಟು ಬಸವಟಪ್ಪ ಮಹಾರಾಜರು ಮಾಡಿದಂಥ ಕಾರ್ಯ, ಅವರ ಬದುಕು, ಅವ್ರ ಜೀವನ ವಿಸ್ತಾರವಾಗಿ ಮಾದೇವ ಮಹಾರಾಜರು ಭಾಳ ವಿಸ್ತಾರ ಅಂತ ಹೇಳಿದ್ದಾರೆ. ನಿರ್ಮಲೇಶ್ವರ ಮಹಾರಾಜರ ಪರಮ ಶಿಷ್ಯರಾಗಿ ಅವರು ನಿತ್ಯ ನಿಯಮ ಧ್ಯಾನ ಉಪಾಸನೆ, ಯಾಕಂದರೆ ಬಡತನದಲ್ಲಿ ಶ್ರೀಮಂತಿಕೆ ಅವಾಗ ಇದ್ದಿದ್ದಿಲ್ಲ, ಆದರೂ ಸಹಿತ ಗುರುವಿನ ಮ್ಯಾಗ ಅತ್ಯಂತ ವಿಶ್ವಾಸ ಅದ. ವಿಶ್ವಾಸ ಫಲದಾಯಕ ಅಲ್ಲ ಜ್ಞಾನಿಗಳು. ನಮಗೆ ಮೊದಲ ಅವಶ್ಯಕತೆ ಇದ್ದದ್ದು ವಿಶ್ವಾಸ ಆತಲ್ಲ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರತು ಅನ್ಯ ದೇವರಿಗೆ ಹಾಕಿ ಗುರುವಿನ ದಯವರಿದ್ದರೆ ಸಾಕು. ಏನೆಲ್ಲ ಮಾಡಬೇಕಾತಂದ್ರೆ ನಮ್ಮ ಗುರುದಯ ಭಾಳ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸಂಪ್ರದಾಯದಲ್ಲಿ ಬಾಬುಸಾಹೇಬ್ ಮಹಾರಾಜರು, ನಿರ್ಮಲೇಶ್ವರ ಮಹಾರಾಜರು ಆಗಿರುವಂಥ ಎಲ್ಲ ಮಹಾಪುರುಷರು ಬಾಬುಸಾಹೇಬ್ ಮಹಾರಾಜ ಶಿಷ್ಯ ಪರಂಪರೆಯಲ್ಲಿ ಭಾಳ ಮಂದಿ ಆತ್ಮಜ್ಞಾನಿ ಪುರುಷರಾಗ್ಯಾರ. ಗಿರಿಮಲ್ಲೇಶ್ವರ ಮಹಾರಾಜರ ಶಿಷ್ಯ ಪರಂಪರೆಯಲ್ಲೂ ಅನೇಕ, ಯಾಕಂದರೆ ಮಾಧವಾನಂದ ಪ್ರಭುಜಿಯವರು, ಶಿವಪ್ರಭು ಮಹಾರಾಜರು, ಕಲ್ಮೇಶ್ವರ ಮಹಾರಾಜರು, ಔಜಿಕರ್ ಮಹಾರಾಜರು, ಬಾಲಕೃಷ್ಣ ಮಹಾರಾಜರಂತ ಆಗ್ಯಾರ ಮಹಾರಾಷ್ಟ್ರದಲ್ಲಿ, ಖಂಡೀರಾಮ್ ಮಹಾರಾಜರಂತ ಒಬ್ಬರಾಗ್ಯಾರ. ಗುರುವಿನ ಕಡೆ ಉಪದೇಶ ತಗೊಂಡು ಸಾಧನೆಯನ್ನು ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವ್ರು ಮಾಡ್ಕೊಂಡಂಥ ಒಂದು ಅನುಭವವನ್ನು, ತಾವು ಕಂಡ ಅನುಭವವನ್ನು ಪ್ರತಿಯೊಬ್ಬರು ಕಾಣಲಂತ ಹೇಳಿ ಗುರು ಉಪದೇಶವನ್ನು ಕೊಟ್ಟು ಸಾಧನ ಮಾಡಕ್ಕೆ ಹಚ್ಚಿ ಪ್ರತಿಯೊಬ್ಬರು ಜೀವನ ಮುಕ್ತ ಆಗಲಿ ಅನ್ನೋದನ್ನು ಸದ್ಗುರುಗಳ ಮುಖ್ಯ ಉದ್ದೇಶ. ಅದಕ್ಕೆ ಈ ಸಂಪ್ರದಾಯ ಗುರು ಪರಂಪರೆ ಅನ್ನೋದು ಗಿರಿಮಲೇಶ್ವರ ಮಹಾರಾಜಂಥವ್ರು ಅಗರ್ಭ ಶ್ರೀಮಂತರು, ಶ್ರೀಮಂತಿಕೆಯನ್ನು ಅನುಭವಿಸಿದರು. ಕೊನೆಗೆ ಪ್ರಪಂಚದೊಳಗೆ ಸ್ವಲ್ಪ ವ್ಯತ್ಯಾಸಗಳು, ಆಮೇಲೆ ಯಾಕಂದರೆ ಭಾಳ ಸೂಕ್ಷ್ಮ ಇದೆ. ಎಲ್ಲ ಇದ್ದಾಗ ಮನುಷ್ಯ ಭಕ್ತಿ ಮಾಡೋದು ಬೇರೆ, ಎಲ್ಲ ಕಳ್ಕೊಂಡ ನಂತರ ಅದನ್ನ ನಂಬಿಕೆ ಇಡೋದು ಬೇರೆ. ಗಿರಿಮಲೇಶ್ವರ ಮಹಾರಾಜರಿಗೆ ಎಲ್ಲ ಥರದ ಅನುಭವಗಳು. ಯಾಕಂದರೆ 1901 ಇಸ್ವಿಯೊಳಗೆ ದೊಡ್ಡ ವ್ಯಾಪಾರಸ್ಥರು, 10 ವರ್ಷಗಟ್ಟಲೆ ದೊಡ್ಡ ವ್ಯಾಪಾರ ಉದ್ಯೋಗವನ್ನು ಮಾಡಿದಂಥವ್ರು. ಬಾಬುಸಾಹೇಬ್ ಮಹಾರಾಜರ ಕಡೆ ಉಪದೇಶ ತಗೊಂಡು ಸಾಧನೆಯನ್ನು ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡು ಹೇಳ್ತಾರಲ್ಲ, 13 ದಿವಸದೊಳಗೆ ಈ ಸಂಪ್ರದಾಯದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಂಥವ್ರು ಗಿರಿಮಲ್ಲೇಶ್ವರ ಮಹಾರಾಜರು. ಹಂಗೆ ಅವ್ರೇನಪ್ಪ ಅಂತಂದ್ರೆ ಒಂದು ಸಮಯದಲ್ಲಿ ಎಲ್ಲ ವ್ಯಾಪಾರ ಉದ್ಯೋಗ ವ್ಯವಸ್ಥೆ ಎಲ್ಲ ನಿಂತಾಗ ಗುರುಲಿಂಗಯ್ಯ ಮಹಾರಾಜರ ಗುಡಿ ಒಳಗೆ ಸಾಧನೆ ಮಾಡ್ಕೊಂಡು ಕೂತಿರ್ತಾರೆ. ಅದನ್ನು ಕಟ್ಟಿಸಿದವರು ಅವರೇ. ಧ್ಯಾನ ಕೂತಾಗ ಅಲ್ಲಿ ಕನ್ನಡ ಸಿದ್ಧಲಿಂಗ ಸ್ವಾಮಿಗಳು ಬಂದರು. ಇವ್ರ ಪರಿಸ್ಥಿತಿಯನ್ನು ನೋಡಿದ್ರು. ಮೈ ಮ್ಯಾಗಿನ ಅರಿ ಬರದ್ದು, ಹರಿದತ್ತು, ಅಗರ್ಭ ಶ್ರೀಮಂತಿಕೆ ಇದ್ದ ಅದನ್ನೆಲ್ಲ ಭವಿಷ್ಯದಂಥ ಒಬ್ಬಗಿಂತ ಗುರುಭಕ್ತನಾಗಿ ಅವನಿಂಥ ಪರಿಸ್ಥಿತಿ ಬರ್ತಲ್ಲ ಅಂಥೇಳಿ ಅವ ಕನ್ನಡ ಸಿದ್ಧಲಿಂಗ ಸ್ವಾಮಿಗಳು ಬಾಬುಸಾಹೇಬ್ ಮಹಾರಾಜರು ಭೇಟಿಯಾಗಿ ಹೇಗತ್ತ, ಈಗ ನಿಮ್ಮ ಶಿಷ್ಯ ನಿಮ್ಮ ನಂಬಿ ಈ ಭಕ್ತಿ ಮಾರ್ಗ ಬರ್ತಂಥವನಿಗೆ ಅಗರ್ಭ ಶ್ರೀಮಂತಿಕೆಯನ್ನು ಭವಿಷ್ಯರು ಸಹಿತ ಅವೆಲ್ಲ ಇದನ್ನೆಲ್ಲ ಕಳ್ಕೊಂಡಾಗೋದು ನಿಮ್ಮ ಮ್ಯಾಗಿನ ನಂಬಿಕೆ ಕಳ್ಕೊಂಡಿಲ್ಲ. ಅದಕ್ಕೆ ನೀವೇನು ಹೇಳ್ತಾರಲ್ಲ ಜ್ಞಾನಿಗಳು ಏನು ಇಚ್ಛಾ ಮಾಡ್ತಾರೆ ಅದು ಆಗ್ತದೆ ಹೇಳ್ತಾರೆ. ಇಚ್ಛಾ ಮಾಡ್ತೀರಿ ಹೋತು ಜಾತು
ನೀವೇನ್ರೆ ಅವರಿಗೆ ಅನುಕೂಲ, ಪ್ರಪಂಚಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂದಾಗ ಅವ್ರು ಭವಿಷ್ಯ ಮಾಡೋರು ಹೇಳುತ್ತೆ, ನಿರ್ಮಲಪ್ಪ ಏನು ಕಳ್ಕೊಂಡಾನ, ಸಂಪತ್ತು ಕಳ್ಕೊಂಡಾನ, ಮನೆ ಕಳ್ಕೊಂಡಾನ, ನನ್ನ ಪ್ರಪಂಚದೆಲ್ಲ ಮಕ್ಕಳನ್ನ ಕಳ್ಕೊಂಡಾನ, ಏನು ಕಳ್ಕೊಂಡಲ್ಲ ಅದನ್ನೆಲ್ಲ ಕೊಡಕ್ಕೆ ಬರ್ತೈತಿ. ಅವ ಒಂದು ಮಾತು ಬಂದು ನಾನು ಕೇಳಿದ್ರಪ್ಪ ಅವ್ರು ಭವಿಷ್ಯ ಮಾಡ, ಒಂದು ಮಾತು ಬಂದು ನಾನು ಕೇಳು ಬೇಕಂತೇಳಿ. ಆವಾಗ ಅವ್ರು ಸಿದ್ಧಲಿಂಗ ಸ್ವಾಮಿಗಳು ಭಾಳ ಅತ್ಯಂತ ಹೌಸಾಗಿ ನಿರ್ಮಲೇಶ್ವರ ಮಹಾರಾಜರ ಅಂತಕ್ಕೋ ಹಿಂಗೆ ಅವರು ಇವ್ರು ಹೋಗ್ಬಿಡೋದು ಅವ್ರು ಧ್ಯಾನಕ್ಕೆ ಕೂತಿದ್ರು ಅವ್ರಿಗೆ. ಯಾಕಂದರೆ ಅವ್ರು ಸದಾ ಕಾಲ ಅದರೊಳಗನ ಮಗ್ನರಾಗಿರ್ತಿದ್ರು ನಿರ್ಮಲೇಶ್ವರ ಮಹಾರಾಜ. ಹಂಗೆ ಅವ್ರು ಧ್ಯಾನಕ್ಕೆ ಕೂತಾ ಹೋಗಿ ಭೇಟಿಯಾಗಿ ಅವ್ರು ಸಿದ್ಧಲಿಂಗ ಸ್ವಾಮಿಗಳು ಹೇಳಿರ್ತಾರೆ, ನಿರ್ಮಲೇಶ್ವರ ಮಹಾರಾಜ ಹಿಂಗೆ ಬಾಬಾ ಸಾಹೇಬ್ ಮಹಾರಾಜರು ಮಾತು ಕೊಟ್ಟಾರಪ್ಪ ಅಂತ, ನೀ ಏನು ಕಳ್ಕೊಂಡಿದ್ದೀವಿ ಎಲ್ಲ ಕೊಡ್ತೀನಿ ಅಂದರು, ಮತ್ತು ಹೋಗಿ ದೂರ ಬಾ ಅಂತ ಹೇಳ್ಬಿಟ್ಟು. ಅವಾಗ ನಿರ್ಮಲೇಶ್ವರ ಮಹಾರಾಜರು ಈ ಮಾತು ನಮಗೆ ಯಾರಿಗಾರು ಬಂದ್ರೆ ಪ್ರಪಂಚದೊಳಗೆ ನಮ್ಮ ಅಡಚಣೆಗಳನ್ನು ಲಿಸ್ಟ್ ಮಾಡಿ ನೀವು ಕೊಡಪ್ಪ ಅಂತಂದ್ರೆ ಸ್ವಲ್ಪ ಒಂದು ತುಸು ಇದ್ರ ಸಹಿತ ಅದನ್ನು ಭಾಳ ಉದ್ದು ಮಾಡಿ ಕೊಡ್ತೀವಿ ನಾವು. 10,000 ಕಳ್ಕೊಂಡಿದ್ದೀವಿ ಅಂದ್ರೆ 10 ಲಕ್ಷ ಆಗೈತೆ ನೀವು ಕೊಡೋಕೆ ತಯಾರಾಗಿಲ್ಲ ಗುರು. ಹಾಗೆ ಅವ್ರು ಕೇಳಿದಾಗ ಅವ್ರು ಹೇಳುತ್ತಾ ಸಿದ್ಧಲಿಂಗ ಸ್ವಾಮಿ ಒಳ್ಳೆ ಉತ್ತರ ಕೊಟ್ಟರು, ನನಗೆ ಗುರು ಉಪದೇಶವನ್ನು ಕೊಟ್ಟಾನ, ನನ್ನ ಜೀವನ ಮುಕ್ತನನ್ನಾಗಿ ಮಾಡ್ಯಾನ, ಮತ್ತು ನಾನು 3 ಲೋಕದ ಒಡೆಯನನ್ನಾಗಿ ಪರಿವರ್ತನೆ ಮಾಡ್ಯಾನ. ಇದ್ರ ಮುಂದೆ ಯಾವ ಪ್ರಪಂಚದ ಸಂಪತ್ತು ಬೇಡ, ದುಡ್ಡು ಬೇಡ, ಮನೆ ಬೇಡ, ನನಗೇನು ಕೊಡೋದೆಲ್ಲ ಕೊಟ್ಟು ಬಿಟ್ಟ ನಾವು ಅವನ ಕಡೆಯಿಂದ ನನಗೇನು ಅವಶ್ಯಕತೆ ಇಲ್ಲ. ಅವ್ರು ಬಯಸಿದ್ದೇನಪ್ಪ ಅಂತಂದ್ರೆ ಜೀವನ ಮುಕ್ತಿ. ಹೇಳಲಿ ಅದೇ ಮಾಡಲಿ, ಈ ಪ್ರಪಂಚದೊಳಗೆ ಕಣ್ಣು ಕಾಣುವಂಥ ವಸ್ತು ಎಲ್ಲ ನಾಶ ಹೊಂತೈತಿ. ಅವ್ರಿಗೆ ಅದು ಗೊತ್ತೈತಿ ಜ್ಞಾನಿಗಳಿಗೆ. ಯಾವ ಸಂಪತ್ತು ಯಾವುದು ಉಳಿಯಂಗಿಲ್ಲ. ಸ್ತ್ರೀ ಪುರುಷ ಕಣ್ಣಿಗೆ ಕಾಣುವಂಥ ವಸ್ತು ಎಲ್ಲ ಒಂದು ದಿವಸ ನಾಶ ಆಗ್ತದೆ. ಯಾಕಂದ್ರೆ ನೀವೆಲ್ಲ ನಿಮ್ಮ ಕಣ್ಣ ನೋಡೈತಿಲ್ಲ, ರಾಜ ಮಹಾರಾಜರ ಚಕ್ರವರ್ತಿಗಳು ಈ ಭೂಮಂಡಲವನ್ನು ಆಳವ್ಯಾರ, ಭಾಳ ಮಂದಿ ಆಳವ್ಯಾರ ಇದನ್ನೆಲ್ಲ. ಅವರೆಲ್ಲ ಇದು ನಂದು ಅಂದಾರ, ನಂದು ಅಂದಾರ. ಕೊನೆಗೆ ಅವರ ಹೋಗ್ಯಾರ ಹೊರತಾಗಿ ಅದೇಲಿ ಹೋಗಿಲ್ಲ. ಈ ಭೂಮಿ ಒಳಗಿನ ಒಂದು ಇಂಚು ನೆಲ ಕಮ್ಮಾಗಿಲ್ಲ, ಏನೇನೇನೋ ಆಗಿಲ್ಲ. ಆದ್ರೆ ಯಾರು ಬಂದು ಕೂತು ನಂದು ಹೋಗ್ಯಾರ, ಒಂದು ರಾಜ ಒಡೆಯದೊಳಗಾಗಿರ್ಬೋದು, ಸಿಂಹಾಸನದೊಳಗಾಗಿರ್ಬೋದು, ಅವು ನಂದಂದ ಹೋದ ನಂದಂದು ಹಿಂಗೆ 1000 ವರ್ಷ ಬಂದೈತೆ ಅದು. ಅವ್ನು ನಂದಂದ ಹೋಗ್ಯಾರ ಹೊರತಾಗಿ ಅದೇಲಿ ಹೋಗಿಲ್ಲ. ಹಂಗೆ ಕಣ್ಣಿಗೆ ಕಾಣುವಂಥ ವಸ್ತುವಿನ ಮೇಲೆ ಅವ್ರಿಗೆ ಲಕ್ಷ್ಯ ಇದ್ದಿದ್ದಿಲ್ಲ. ಅವ್ರದ್ದೇನಪ್ಪ ಅಂತಂದ್ರೆ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ. ಅಂಥವ್ರ ಕಡೆ ಉಪದೇಶ ತೊಗೊಂಡಿದ್ರೆಲ್ಲ ಬಸವಟಪ್ಪ ಮಾರೋರಂಥವ್ರು ತಪ್ಪಲ ಮರಿ ಕಾಯಂಗೆ ಬೆಳೆದರು. ನೋಡು ಅವರೆಲ್ಲ ಅವರು ಸಾಕಷ್ಟು ಇತಿಹಾಸಗಳನ್ನು ಮಾದೇವ ಮಹಾರಾಜರು ಭಾಳ ಸಹಿಸ್ತಾರೆ. ಯಾವುದಿಲ್ಲ, ಇಲ್ಲಿ ಅಂಗಡಿ ವ್ಯಾಪಾರ ಮಾಡುವಾಗ ವ್ಯಾಪಾರದ ಕೆಲಸ ಮುಗಿದ್ರೆ ಅವ್ರನ್ನ ಕೋಲೆ ಮಾಡಿದ್ರು. ಅಲ್ಲಿ ನಿರ್ಮಲೇಶ್ವರ ಮಹಾರಾಜ ಫೋಟೋ ಇಟ್ಟಿದ್ರು, ಸಣ್ಣ ಕೋಲೆ ಅಲ್ಲೇ ಮಗಳಾಗನ ಅಂಗಡಿಯಾಗನ. ವ್ಯಾಪಾರದ ವ್ಯವಹಾರ ಕಮ್ಮಿ ಮಾತಾಡ್ಬಿಡೋದು ಹೋಗಿ ಅಲ್ಲಿ ಕೂತು ಧ್ಯಾನ ಮಾಡೋದು. ಯಾವುದೋ ಸಲ ಅವಶ್ಯಕತೆ ಇತ್ತು ಅವ್ರಿಗೆ. ಯಾಕಂದ್ರೆ ಈ ಜೀವನದಲ್ಲಿ ಪ್ರಪಂಚ ಮತ್ತು ಪಾರಮಾರ್ಥ ಇವೆರಡು ಮನುಷ್ಯನಲ್ಲಿ ಒಂದು ಪಕ್ಷಿ 2 ರೇಖೆಗಳಿದ್ದಾವೆ. ಎಲ್ಲವನ್ನೂ ಈ ಕಡೆ ಆದಿತ್ಯ ಪ್ರಪಂಚಕರವ ಅನೀತತೆ ಅನ್ನೋದು ಧ್ಯಾವಿ ಪಾರಮಾರ್ಥ ವಿವೇಕತ್ತಲ್ಲ. ಹಂಗೆ ಪ್ರಪಂಚದೊಳಗೆ ನಾವು ಯಶಸ್ವಿಯಾದಾಗ ಪಾರಮಾರ್ಥವನ್ನು ಮಾಡಿ ಮುಕ್ತರಾಗಕ್ಕೆ ಬರ್ತೈತಿ. ಹಂಗೆ ಈ ಸಂಪ್ರದಾಯದಲ್ಲಿ ಅವ್ರು ಬಾಬಾ ಸಾಹೇಬ್ ಮಾಡೋದಂಥ ಅವ್ರು ನಿರ್ಮಲೇಶ್ವರ ಮಾಡೋದಂಥ ನೋಡೆಲ್ಲ ಅಂಥ ಒಂದು ಕಾರ್ಯಗಳನ್ನು ಮಾಡಿ ಈ ಸಂಪ್ರದಾಯ ಕಟ್ಟ್ಯಾರ ದೇಶ. ಯಾಕಂದ್ರೆ ಇದರ ಉಪಯೋಗ ನಮಗೆ ತಗೋಬೇಕಪ್ಪ ಅಂತಂದ್ರೆ ನಿತ್ಯ ನಿಯಮ ಧ್ಯಾನ ಅಷ್ಟೇ ಅವಶ್ಯಕತೆ. ಉಳಿದು ಯಾವ ಉಸಾಬರಿ ನಮಗೆ ಅವಶ್ಯಕತೆ ಇಲ್ಲ. ಉಸಾಬರಿ ಮಾಡ್ಕೋತ ಹೋತಂದ್ರೆ ಅದು ಏನಂತಲ್ಲ, ನಡವರ್ಕ ದೀಪ 60ನ್ಯಾಗ ಏನೋ ಭಾಳ ಬೆಳಕು ಬರ್ತೈತಲ್ಲ, ಹಂಗೆ ಹಾಕೊಂಡು ಹಂಗೆ ಈ ಸಂಪ್ರದಾಯದ ಯಾಕಂದ್ರೆ ತಪ್ಪಲ ಮರಿಕಾಯಿ ಹಂಗೆ ಬೆಳೆದು ಇವೆಲ್ಲ ಜ್ಞಾನಿಗಳಾಗ್ಯಾರ. ಪ್ರಪಂಚ ಹೆಣ್ಣು ಮಕ್ಕಳು ಸಂಸಾರ ಇದನ್ನೆಲ್ಲ ಬದಿಗಿಟ್ಟು ಕೂತು ಸಾಧನೆಯನ್ನು ಮಾಡಿ ಅವರು ಆ ಜೀವನ ಮುಕ್ತಿಯನ್ನು ಪಡ್ಕೊಂಡಾರ. ನಮಗೆ ಅವಶ್ಯಕತೆ ಇದ್ದು ನಮಗೆ ಕಲಿಸಿದ್ದು ಅದನ್ನ ಅವ್ರ ಗುರುಗಳು ಹೇಳ್ತಾರಲ್ಲ, ಅವ್ರು ಜ್ಞಾನಿಗಳು, ಸಂತರು, ಶರಣರು ಎಲ್ಲ ಮನುಷ್ಯಂದ ಎಲ್ಲ ಕೇಳೋದು ಅಡಗಿದಿಂದನ. ಸುಮ್ಮನೇನು ನಾಲಿಗೆ ಸಾಕ್ಷಾತ್ ನಾಲಿಗೆ ಸುಮ್ಮನೆ ಇರುತ್ತೆ. ಅದ ನಾಲಿಗೆನೂ
ಪರಮಾತ್ಮ ನಾಮಸ್ಮರಣೆ ಮಾಡ್ಬೋದು, ಭಜನೆ ಮಾಡ್ಬೋದು, ಪುರಾಣ ಹೇಳ್ಬೋದು, ಪುರಾಣ ಕೇಳ್ಬೋದು. ಅದರಲ್ಲೇನ ನಾವು ಬಾಯಿ ಹೊಲಸರು ಮಾಡ್ಕೋಬೋದು. ಮಾಡಲಾರ್ದ ಪಾಪ ಕೃತ್ಯಗಳು ಮಾಡ್ಬೋದು, ತಿನ್ನಲಾರ್ದ ತಿನ್ನಬಹುದು, ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ಬೋದು. ಎಲ್ಲನೂ ಅದನ್ನೇ ಅಲ್ಲಿಗೆ ಮಾಡ್ಬೋದು. ಹಾಗೆ ಜ್ಞಾನಿಗಳು, ಮಹಾತ್ಮರು, ಸಂತರು, ಶರಣರು ಅಂತ ಒಬ್ಬ ಪ್ರಪಂಚಗಳು ಇದ್ದುಕೊಂಡು ಪಾರಮಾರ್ಥ ಮಾಡಿ ಅವರೆಲ್ಲ ಹೆಂಗೆ ಜೀವನ ಮುಕ್ತರಾದರು, ಸೆಟಪ್ ಮಾಡೋದಂಥವ್ರು ಭಾಳ ಮಂದಿ. ಇನ್ನೂ ಅನೇಕ ಇಂಥವ್ರು ಲಕ್ಷಗಟ್ಟಲೆ ಮಂದಿ ಉದ್ಧಾರ ಮಾಡ್ಯಾರ ನಿರ್ಮಲೇಶ್ವರ ಮಾಡೋರು. ಅವ್ರು ಯಾರೂ ಹೊರಗೆ ಎದ್ದು ಕಾಣಿಲ್ಲ, ಆದರೆ ಅವರೆಲ್ಲ ಜೀವನ ಮುಕ್ತರು ಅಷ್ಟೇ ಅಲ್ಲ, ಅದೇ ಸಂಸ್ಕಾರವನ್ನು ಅವರು ತಮ್ಮ ಮನೆತನಕ್ಕೂ ಕೊಟ್ಟಾರೆ. ಈ ಸಂಪ್ರದಾಯ ಸದ್ಗುರು ಪರಂಪರೆಯಲ್ಲಿ ನಿತ್ಯ ನೇಮೆ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವ ಕಾಲ ಕರೀತೇವೆ. ಬರೀ ಇದಕ್ಕೆಲ್ಲ ಒತ್ತು ಕೊಟ್ಟಿದ್ದು ಧ್ಯಾನ, ನಿತ್ಯ ನೇಮ, ಉಪಾಸನೆ. ನಾವು ಅದನ್ನು ಬಿಟ್ಟು ಬೇರೆ ಏನಾರೇ ಮಾಡ್ಕೊತ ಹೊಂಟು ಅಂದರೆ ನಮ್ಮ ಏನಂತಲ್ಲ ಚಿತ್ತ ವಿಭ್ರಮ ಆಗ್ತೈತೆ. ಅದನ್ನು ಅವ್ರು ಹೇಳ್ಯಾರ, ಚಿತ್ತ ಶುಚಿತಕರಾವೆ ಬೋಲಿಲೆ ಜೀವಿತರಾವೆ ಸಾವೋದ ಹೂವನ್ನು ಬಯಸಾವೆ ನಿಮಿಷೆ. ಸಾಧನೆ ಕಡೆ ಲಕ್ಷ್ಯ ಕೊಡ್ರಿ, ಧ್ಯಾನದ ಕಡೆ ಲಕ್ಷ್ಯ ಕೊಡ್ರಿ, ಗುರು ಆಜ್ಞಾ ಪರಿಪಾಲನೆ ಮಾಡಿ. ಸಾಕಷ್ಟು ಸಂಪ್ರದಾಯಗಳದಾವ, ಎಲ್ಲ ಸತ್ಯ ಸಂಪ್ರದಾಯಗಳು. ನಮ್ಮದು ದ್ವಾರದ ನಮ್ಮದು ದ್ವಾರದು ಮತ್ತೊಬ್ಬರು ಸ್ವಾಣದು ಅಂತ ಈ ಭಾವನೆಗಳು ನಮ್ಮಲ್ಲಿ ಬರಬಾರ್ದು. ಹೇಳ್ದಲ್ಲ, ಅವರವರಿಗೆ ಅವರವರ ಮನ ಒಳದಿದ್ದ ಬ್ರಹ್ಮ, ಸುವಿವೇಕಿಗಳಿಗೆ ಆತ್ಮತತ್ವ ಬ್ರಹ್ಮ. ನಾವು ದ್ವಾಡದು ಸ್ವಾಣದು ದ್ವಾರದು ಸ್ವಾಣದು ಅನ್ನೋಂಥದ್ದು ನಮ್ಮಲ್ಲೇ ಭಾವನೆಗಳೇ ಇರಬಾರ್ದು. ನಮಗೇನು ಗುರುಗಳು ಹೇಳ್ಯಾರ, ನಿತ್ಯ ನೇಮ ಮಾಡಿರಿ, ಧ್ಯಾನ ಮಾಡಿರಿ, ಜೀವನ ಮುಕ್ತರಾಗ್ರಿ. ಎಲ್ಲರೂ ನಾವು ಹೇಳೋರು ಅದೈತಿ, ಕೇಳೋರ್ದು ಅದೈತಿ. ಇದ್ರಾಗ ಹೇಳೋರು ಭಾಳ ದೊಡ್ಡವರಲ್ಲ, ಕೇಳೋರು ಭಾಳ ಸಣ್ಣವರಲ್ಲ. ಸಾಧಕ ಜೀವಿಗಳು ನೀವೆಲ್ಲ ಭಾಳ ಸಣ್ಣವರಲ್ಲ. ಸಾಧನ ನಮಗೆ ಯಾಕಂದ್ರೆ ಸಾಧನೆ ಒಳಗೆ ಅನುಭವ ಪ್ರಾಪ್ತ ಆಗ್ತದೆ. ಹಂಗೆ ಅವ್ರ ಜ್ಞಾನಿಗಳು, ಅವ್ರು ಗಿರಿಮಲೇಶ್ವರ ಮಾಡಿದಂಥವ್ರು ನೋಡಿ, ಬಹುಶಃ ಮಾಡಿದಂಥವ್ರು ಪ್ರತಿಯೊಂದು ಅನುಭವದ ಮಾತು. ಗಿರಿಮಲೇಶ್ವರ ಮಹಾರಾಜರು ನಮ್ಮ ಸಾಧನೆ ಮಾಡ್ಕೊತ ಕೂತಾಗ ಅವಾಗ ವ್ಯಾಪಾರ ಜೋರು ನಡೆದಿತ್ತವ್ರು. ಅಲ್ಲೇನೋ ಬಹುಶಃ ಮಹಾರಾಜ ಸ್ಥಾಪನೆ ಮಾಡಿದ ಜಾಗದಾಗ ಏನೂ ಇದ್ದಿದ್ದಿಲ್ಲ. ಬರೇ ಉರ್ಲಿಂಗ ಮಹಾರಾಜರು ಅಸ್ಥಿಯನ್ನು ಸ್ಥಾಪನೆ ಮಾಡಿದರು. ಒಂದು ಗುರುಸುಲ್ದಾಗ ಸಾಧನೆ ಮಾಡ್ತಿದ್ರು. ಅವಾಗ ಅವ್ರು ಗಿರಿಮಲೇಶ್ವರ ಮಹಾರಾಜರು ಬಹುಶಃ ಮಹಾರಾಜರು ಬಂದು ಇದ್ರಿಗೆ ನಿಂತಾಗ ಇವರು ಅವಾಗ ಸಮಾಧಿ ಸ್ಥಿತಿಯಾಗಿದ್ರಂತೆ. ಗಿರಿಮಲೇಶ್ವರ ಮಹಾರಾಜ ಆಸನ ಹೇಳ್ತಾರಲ್ಲ, ಆಸನ ಹಾಕಿ ಕುಳ್ಳರಿಸಿದವನು, ನಾಸಿಕಾಕ ದೃಷ್ಟಿ ನಿಲ್ಲಿಸಿದವನು, ಬೀಸುವ ಇದೇನು ಶ್ವಾಸೋಶ್ವಾಸಕ್ಕೆ ಬೀಸುವ ವಾಯು ಚುಂಬಿಸಿದವನು, ಇಂಥ ಸೂಸು ಮುತ್ತಿನ ಮಳೆಗರಿಸಿದವನು. ಇವೆಲ್ಲ ಸರಿಯಾದಂಥ ಶಬ್ದಗಳು ನಮಗೆ ಸಿಹಿ ಹತ್ತಂಗಿಲ್ಲ. ಸುಮ್ಮನೆ ಏನೋ ಹಾಳು ಹರಟಿ ಮಾಡಿ ಹೋಗೋದು ಅದಕ್ಕೆ ಭಾಳ. ಯಾಕಂದ್ರೆ ನೋಡಿ ನೀವಲ್ಲ, ಕೆಲವೊಂದು ಈಗ ಕಾರ್ಯಕ್ರಮದೊಳಗೆ ಭಾಳ ಮಂದಿನ ಕೂಡಿಸ್ಬೇಕಂತ ವಿಚಿತ್ರ ಮನೋರಂಜನೆಗೊಳಿಸ್ತಾರೆ. ಅಶ್ಲೀಲ ಶಬ್ದಗಳಿಂದ ಪದಗಳನ್ನು ಆಡ್ತಾರೆ. ಅಶ್ಲೀಲ ತರನಾದಂಥ ವರ್ತನೆ, ಅದಕ್ಕೆ ಯಾವುದಕ್ಕೂ ಬಂಧನ ಇಲ್ಲ. ಜಗತ್ತು ಎಲ್ಲಿ ಹೊಂಟೈತಿ, ಅದರಿಂದ ಸಣ್ಣ ಸಣ್ಣ ಮಕ್ಕಳು ಕೆಟ್ಟ ಹಾಳಾಗಿ ಹೊಂಟವು. ನಮ್ಮಲ್ಲೆಲ್ಲ ಕೆಲವೊಂದು ಕಡೆ ಹಳ್ಳಿಯೊಳಗೆ ನೋಡ್ತೀವಿ, ನಾವು ಕಾರ್ಯಕ್ರಮ ಮಾಡ್ತೀವಿ.